ನನ್ನದೇ ಆಡಳಿತ ಏನ್ ಮಾಡಿದ್ರು ಆಗುತ್ತೆ ಅಂತ ಮೆರಿತಾ ಇದ್ದ ಯೂನಿಸ್ ಪಾಪರ್ ಆಗಿದ್ದಾನೆ. ಭಾರತದ ಒಂದೇ ಒಂದು ಮಾಸ್ಟರ್ ಸ್ಟ್ರೋಕ್ಗೆ ಬಾಂಗ್ಲಾ ದಮ್ಮಯ್ಯ ದಕ್ಕಯ್ಯ ಅಕ್ಕಿ ಕೊಡಿ ಅಂತ ಕೇಳಿಕೊಳ್ತಾ ಇದೆ. ಹಿಂದೂಗಳ ರಕ್ತ ಹೀರಿ ಅಕ್ಕಿ ಕೊಡಿ ಎಂದ ಬಾಂಗ್ಲಾ. ಭಾರತದ ಬಳಿ 50,000 ಟನ್ ಅಕ್ಕಿ ಭಿಕ್ಷೆ ಕೇಳಿದ ಯೂನಸ್. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಮಾತು ಬಾಂಗ್ಲಾದೇಶಕ್ಕೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಹಿಂದೂಗಳ ಮಾರಣ ಹೋಮದ ರಕ್ತದ ಕಲೆ ನೋಬೆಲ್ ಗಿರಾಕಿ ಯೂನಸ್ ಕೈಮೆತ್ಕೊಂಡಿದೆ. ಈ ಬೆನ್ನಲ್ಲೇ ದಮ್ಮಯ್ಯ 50,000 ಟನ್ ಅಕ್ಕಿ ಕೊಡಿ ಅಂತ ಬಾಂಗ್ಲಾದೇಶದ ಹಣಕಾಸು ಸಚಿವ ಸಲೇವುದ್ದೀನ್ ಅಹಮದ್ ಭಾರತದ ಕಾಲು ಹಿಡಿದಿದ್ದಾನೆ. ಬಾಂಗ್ಲಾದೇಶ ಭಿಕ್ಷಾಟನೆ. ಸಾಲು ಸಾಲು ಹಿಂದೂಗಳ ರಕ್ತ ಹೀರಿ ಬಾಂಗ್ಲಾದೇಶ ಭಿಕ್ಷಾಟನೆಗೆ ಇಳಿದಿದೆ. ಪ್ರತಿಭಟನೆಯ ಕಿಚ್ಚು ತಾರಕಕ್ಕೇರ್ತಾ ಇದ್ದಂತೆ ಬಾಂಗ್ಲಾದೇಶಕ್ಕೆ ಆಹಾರ ಪೂರೈಕೆಯನ್ನೇ ಭಾರತ ನಿಲ್ಲಿಸಿದೆ. ಹೀಗಾಗಿ ಜನರು ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಮೋದಿ ಬಳಿ 50,000 ಟನ್ ಅಕ್ಕಿ ಭಿಕ್ಷೆಯನ್ನ ನೋಬೆಲ್ ಗಿರಾಕಿ ಬೇಡಿಕೊಳ್ಳುತ್ತಿದ್ದಾನೆ. ನಿಷೇಧಕ್ಕೂ ಮುನ್ನ 2.1 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ರಫ್ತು ಮಾಡಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿಯೂ ನಿತ್ಯ ಬಾಂಗ್ಲಾಗೆ ಹೋಗ್ತಾ ಇತ್ತು. ಆದರೆ ಹಿಂದೂಗಳ ಕೊಲೆ ಬೆನ್ನಲ್ಲೇ ಈ ಪೂರೈಕೆಗೆ ಅಡಚಣೆಯಾಗಿದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಬೆಲೆ ಏರಿಕೆಯಾಗಿದೆ. ಮಸಾಲೆ ಪದಾರ್ಥ, ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು, ಸಂಸ್ಕರಿಸಿದ ಆಹಾರಕ್ಕೂ ಬಾಂಗ್ಲಾದೇಶಕ್ಕೆ ಭಾರತವೇ ಬೇಕು. ಆದರೂ ಕೂಡ ಯೂನಸ್ ಗಾಲು ಕೆರೆದು ಜಗಳಕ್ಕೆ ಬರುತ್ತಿದ್ದಾನೆ. ಬಾಂಗ್ಲಾ ಜಿಡಿಪಿಗೆ 11% ಕೊಡುಗೆ ನೀಡುವ ಜವಳಿ ಉದ್ಯಮ ಆದರೆ ಇದಕ್ಕೆ ಜವಳಿ ಉದ್ಯಮವು ಭಾರತೀಯ ಹತ್ತಿಯನ್ನೇ ನಂಬಿಕೊಂಡಿದೆ. ಇಂಡಿಯಾ ರಫ್ತು ಮಾಡುವ 35% ಹತ್ತಿ ರಾಕ್ಷಸ ರಾಷ್ಟ್ರಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಪೆಟ್ರೋಲ್ ಉತ್ಪನ್ನಗಳು, ಪ್ಲಾಸ್ಟಿಕ್, ಉಕ್ಕು, ವಿದ್ಯುತ್ ಉಪಕರಣಗಳು, ಔಷಧಗಳು ಭಾರತದಿಂದಲೇ ಬಾಂಗ್ಲಾದೇಶಕ್ಕೆ ಪೂರೈಕೆಯಾಗುತ್ತವೆ. ಎಲ್ಲಿ ಆದರೂ ಮೋದಿ ಸೇನೆ ಕೈ ಎತ್ತಿದರೆ ಬಾಂಗ್ಲಾದೇಶದಲ್ಲಿ ಔಷಧಗಳ ಕೊರತೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಾಂಗ್ಲಾದೇಶ ಭಾರತದ ಅಕ್ಕಿ ಕೇಳೋಕೆ ಆರ್ಥಿಕ ಕಾರಣವೂ ಇದೆ. ಭಾರತ ಬಿಟ್ಟು ಬೇರೆ ಮಾರ್ಕೆಟ್ಗೆ ಹೋದ್ರೆ ಪ್ರತಿ ಕೆಜಿ ಅಕ್ಕಿಗೆ 10 ರಿಂದ 25 ರೂಪಾಯಿ ಹೆಚ್ಚಿಗೆ ಪೇ ಮಾಡಬೇಕಾಗತ್ತೆ. ಭಾರತದ ಅಕ್ಕಿಗೆ ರೇಟ್ ಕಡಿಮೆ, ಸಾಗಾಣೆ ವೆಚ್ಚವೂ ಕೂಡ ತುಂಬಾ ಬರಲ್ಲ. ಅಷ್ಟೇ ಇಲ್ಲ, ಹಿಂದೆ ಭಾರತ ತುಂಬಾ ಡಿಸ್ಕೌಂಟ್ ರೇಟ್ ಅಲ್ಲಿ ಬಾಂಗ್ಲಾದೇಶಕ್ಕೆ ಅಕ್ಕಿ ಸಪ್ಲೈ ಮಾಡ್ತಾ ಇತ್ತು. ಇಂದಿನ ಸ್ಥಿತಿಯಲ್ಲಿ ಮತಾಂಧ ನಮಕ್ ಹರಾಮಿಗಳಿಗೆ ಭಾರತ ಅಕ್ಕಿ ಸಪ್ಲೈ ಮಾಡುತ್ತಾ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನನ್ನದೇ ಆಡಳಿತ ಏನ್ ಮಾಡಿದ್ರು ಆಗುತ್ತೆ ಅಂತ ಮೆರಿತಾ ಇದ್ದ ಯೂನಿಸ್ ಪಾಪರ್ ಆಗಿದ್ದಾನೆ. ಭಾರತದ ಒಂದೇ ಒಂದು ಮಾಸ್ಟರ್ ಸ್ಟ್ರೋಕ್ಗೆ ಬಾಂಗ್ಲಾ ದಮ್ಮಯ್ಯ ದಕ್ಕಯ್ಯ ಅಕ್ಕಿ ಕೊಡಿ ಅಂತ ಕೇಳಿಕೊಳ್ತಾ ಇದೆ. ಹಿಂದೂಗಳ ರಕ್ತ ಹೀರಿ ಅಕ್ಕಿ ಕೊಡಿ ಎಂದ ಬಾಂಗ್ಲಾ. ಭಾರತದ ಬಳಿ 50,000 ಟನ್ ಅಕ್ಕಿ ಭಿಕ್ಷೆ ಕೇಳಿದ ಯೂನಸ್. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಮಾತು ಬಾಂಗ್ಲಾದೇಶಕ್ಕೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಹಿಂದೂಗಳ ಮಾರಣ ಹೋಮದ ರಕ್ತದ ಕಲೆ ನೋಬೆಲ್ ಗಿರಾಕಿ ಯೂನಸ್ ಕೈಮೆತ್ಕೊಂಡಿದೆ. ಈ ಬೆನ್ನಲ್ಲೇ ದಮ್ಮಯ್ಯ 50,000 ಟನ್ ಅಕ್ಕಿ ಕೊಡಿ ಅಂತ ಬಾಂಗ್ಲಾದೇಶದ ಹಣಕಾಸು ಸಚಿವ ಸಲೇವುದ್ದೀನ್ ಅಹಮದ್ ಭಾರತದ ಕಾಲು ಹಿಡಿದಿದ್ದಾನೆ. ಬಾಂಗ್ಲಾದೇಶ ಭಿಕ್ಷಾಟನೆ. ಸಾಲು ಸಾಲು ಹಿಂದೂಗಳ ರಕ್ತ ಹೀರಿ ಬಾಂಗ್ಲಾದೇಶ ಭಿಕ್ಷಾಟನೆಗೆ ಇಳಿದಿದೆ. ಪ್ರತಿಭಟನೆಯ ಕಿಚ್ಚು ತಾರಕಕ್ಕೇರ್ತಾ ಇದ್ದಂತೆ ಬಾಂಗ್ಲಾದೇಶಕ್ಕೆ ಆಹಾರ ಪೂರೈಕೆಯನ್ನೇ ಭಾರತ ನಿಲ್ಲಿಸಿದೆ. ಹೀಗಾಗಿ ಜನರು ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಮೋದಿ ಬಳಿ 50,000 ಟನ್ ಅಕ್ಕಿ ಭಿಕ್ಷೆಯನ್ನ ನೋಬೆಲ್ ಗಿರಾಕಿ ಬೇಡಿಕೊಳ್ಳುತ್ತಿದ್ದಾನೆ. ನಿಷೇಧಕ್ಕೂ ಮುನ್ನ 2.1 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ರಫ್ತು ಮಾಡಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿಯೂ ನಿತ್ಯ ಬಾಂಗ್ಲಾಗೆ ಹೋಗ್ತಾ ಇತ್ತು. ಆದರೆ ಹಿಂದೂಗಳ ಕೊಲೆ ಬೆನ್ನಲ್ಲೇ ಈ ಪೂರೈಕೆಗೆ ಅಡಚಣೆಯಾಗಿದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಬೆಲೆ ಏರಿಕೆಯಾಗಿದೆ. ಮಸಾಲೆ ಪದಾರ್ಥ, ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು, ಸಂಸ್ಕರಿಸಿದ ಆಹಾರಕ್ಕೂ ಬಾಂಗ್ಲಾದೇಶಕ್ಕೆ ಭಾರತವೇ ಬೇಕು. ಆದರೂ ಕೂಡ ಯೂನಸ್ ಗಾಲು ಕೆರೆದು ಜಗಳಕ್ಕೆ ಬರುತ್ತಿದ್ದಾನೆ. ಬಾಂಗ್ಲಾ ಜಿಡಿಪಿಗೆ 11% ಕೊಡುಗೆ ನೀಡುವ ಜವಳಿ ಉದ್ಯಮ ಆದರೆ ಇದಕ್ಕೆ ಜವಳಿ ಉದ್ಯಮವು ಭಾರತೀಯ ಹತ್ತಿಯನ್ನೇ ನಂಬಿಕೊಂಡಿದೆ. ಇಂಡಿಯಾ ರಫ್ತು ಮಾಡುವ 35% ಹತ್ತಿ ರಾಕ್ಷಸ ರಾಷ್ಟ್ರಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಪೆಟ್ರೋಲ್ ಉತ್ಪನ್ನಗಳು, ಪ್ಲಾಸ್ಟಿಕ್, ಉಕ್ಕು, ವಿದ್ಯುತ್ ಉಪಕರಣಗಳು, ಔಷಧಗಳು ಭಾರತದಿಂದಲೇ ಬಾಂಗ್ಲಾದೇಶಕ್ಕೆ ಪೂರೈಕೆಯಾಗುತ್ತವೆ. ಎಲ್ಲಿ ಆದರೂ ಮೋದಿ ಸೇನೆ ಕೈ ಎತ್ತಿದರೆ ಬಾಂಗ್ಲಾದೇಶದಲ್ಲಿ ಔಷಧಗಳ ಕೊರತೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ.
ಬಾಂಗ್ಲಾದೇಶ ಭಾರತದ ಅಕ್ಕಿ ಕೇಳೋಕೆ ಆರ್ಥಿಕ ಕಾರಣವೂ ಇದೆ. ಭಾರತ ಬಿಟ್ಟು ಬೇರೆ ಮಾರ್ಕೆಟ್ಗೆ ಹೋದ್ರೆ ಪ್ರತಿ ಕೆಜಿ ಅಕ್ಕಿಗೆ 10 ರಿಂದ 25 ರೂಪಾಯಿ ಹೆಚ್ಚಿಗೆ ಪೇ ಮಾಡಬೇಕಾಗತ್ತೆ. ಭಾರತದ ಅಕ್ಕಿಗೆ ರೇಟ್ ಕಡಿಮೆ, ಸಾಗಾಣೆ ವೆಚ್ಚವೂ ಕೂಡ ತುಂಬಾ ಬರಲ್ಲ. ಅಷ್ಟೇ ಇಲ್ಲ, ಹಿಂದೆ ಭಾರತ ತುಂಬಾ ಡಿಸ್ಕೌಂಟ್ ರೇಟ್ ಅಲ್ಲಿ ಬಾಂಗ್ಲಾದೇಶಕ್ಕೆ ಅಕ್ಕಿ ಸಪ್ಲೈ ಮಾಡ್ತಾ ಇತ್ತು. ಇಂದಿನ ಸ್ಥಿತಿಯಲ್ಲಿ ಮತಾಂಧ ನಮಕ್ ಹರಾಮಿಗಳಿಗೆ ಭಾರತ ಅಕ್ಕಿ ಸಪ್ಲೈ ಮಾಡುತ್ತಾ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನನ್ನದೇ ಆಡಳಿತ ಏನ್ ಮಾಡಿದ್ರು ಆಗುತ್ತೆ ಅಂತ ಮೆರಿತಾ ಇದ್ದ ಯೂನುಸ್ ಪಾಪರ್ ಆಗಿದ್ದಾನೆ. ಭಾರತದ ಒಂದೇ ಒಂದು ಮಾಸ್ಟರ್ ಸ್ಟ್ರೋಕ್ಗೆ ಬಾಂಗ್ಲಾ ದಮ್ಮಯ್ಯ ದಕ್ಕಯ್ಯ ಅಕ್ಕಿ ಕೊಡಿ ಅಂತ ಕೇಳಿಕೊಳ್ತಾ ಇದೆ. ಹಿಂದೂಗಳ ರಕ್ತ ಹೀರಿ ಅಕ್ಕಿ ಕೊಡಿ ಎಂದ ಬಾಂಗ್ಲಾ. ಭಾರತದ ಬಳಿ 50,000 ಟನ್ ಅಕ್ಕಿ ಭಿಕ್ಷೆ ಕೇಳಿದ ಯೂನುಸ್. 3 ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಮಾತು ಬಾಂಗ್ಲಾದೇಶಕ್ಕೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಹಿಂದೂಗಳ ಮಾರಣ ಹೋಮದ ರಕ್ತದ ಕಲೆ ನೋಬೆಲ್ ಗಿರಾಕಿ ಯೂನುಸ್ ಕೈಮೆತ್ಕೊಂಡಿದೆ. ಈ ಬೆನ್ನಲ್ಲೇ ದಮ್ಮಯ್ಯ 50,000 ಟನ್ ಅಕ್ಕಿ ಕೊಡಿ ಅಂತ ಬಾಂಗ್ಲಾದೇಶದ ಹಣಕಾಸು ಸಚಿವ ಸಲೇವುದ್ದೀನ್ ಅಹಮದ್ ಭಾರತದ ಕಾಲು ಹಿಡಿದಿದ್ದಾನೆ. ಬಾಂಗ್ಲಾದೇಶ ಭಿಕ್ಷಾಟನೆ. ಸಾಲು ಸಾಲು ಹಿಂದೂಗಳ ರಕ್ತ ಹೀರಿ ಬಾಂಗ್ಲಾದೇಶ ಭಿಕ್ಷಾಟನೆಗೆ ಇಳಿದಿದೆ. ಪ್ರತಿಭಟನೆಯ ಕಿಚ್ಚು ತಾರಕಕ್ಕೇರ್ತಾ ಇದ್ದಂತೆ ಬಾಂಗ್ಲಾದೇಶಕ್ಕೆ ಆಹಾರ ಪೂರೈಕೆಯನ್ನೇ ಭಾರತ ನಿಲ್ಲಿಸಿದೆ. ಹೀಗಾಗಿ ಜನರು ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಮೋದಿ ಬಳಿ 50,000 ಟನ್ ಅಕ್ಕಿ ಭಿಕ್ಷೆಯನ್ನ ನೋಬೆಲ್ ಗಿರಾಕಿ ಬೇಡಿಕೊಳ್ಳುತ್ತಿದ್ದಾನೆ. ನಿಷೇಧಕ್ಕೂ ಮುನ್ನ 2.1 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ರಫ್ತು ಮಾಡಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿಯೂ ನಿತ್ಯ ಬಾಂಗ್ಲಾಗೆ ಹೋಗ್ತಾ ಇತ್ತು. ಆದರೆ ಹಿಂದೂಗಳ ಕೊಲೆ ಬೆನ್ನಲ್ಲೇ ಈ ಪೂರೈಕೆಗೆ ಅಡಚಣೆಯಾಗಿದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಬೆಲೆ ಏರಿಕೆಯಾಗಿದೆ. ಮಸಾಲೆ ಪದಾರ್ಥ, ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು, ಸಂಸ್ಕರಿಸಿದ ಆಹಾರಕ್ಕೂ ಬಾಂಗ್ಲಾದೇಶಕ್ಕೆ ಭಾರತವೇ ಬೇಕು. ಆದರೂ ಕೂಡ ಯೂನುಸ್ ಕಾಲು ಕೆರೆದು ಜಗಳಕ್ಕೆ ಬರುತ್ತಿದ್ದಾನೆ. ಬಾಂಗ್ಲಾ ಜಿಡಿಪಿಗೆ 11% ಕೊಡುಗೆ ನೀಡುವ ಜವಳಿ ಉದ್ಯಮ ಆದರೆ ಇದಕ್ಕೆ ಜವಳಿ ಉದ್ಯಮವು ಭಾರತೀಯ ಹತ್ತಿಯನ್ನೇ ನಂಬಿಕೊಂಡಿದೆ. ಇಂಡಿಯಾ ರಫ್ತು ಮಾಡುವ 35% ಹತ್ತಿ ರಾಕ್ಷಸ ರಾಷ್ಟ್ರಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಪೆಟ್ರೋಲ್ ಉತ್ಪನ್ನಗಳು, ಪ್ಲಾಸ್ಟಿಕ್, ಉಕ್ಕು, ವಿದ್ಯುತ್ ಉಪಕರಣಗಳು, ಔಷಧಗಳು ಭಾರತದಿಂದಲೇ ಬಾಂಗ್ಲಾದೇಶಕ್ಕೆ ಪೂರೈಕೆಯಾಗುತ್ತವೆ. ಎಲ್ಲಿ ಆದರೂ ಮೋದಿ ಸೇನೆ ಕೈ ಎತ್ತಿದರೆ ಬಾಂಗ್ಲಾದೇಶದಲ್ಲಿ ಔಷಧಗಳ ಕೊರತೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಾಂಗ್ಲಾದೇಶ ಭಾರತದ ಅಕ್ಕಿ ಕೇಳೋಕೆ ಆರ್ಥಿಕ ಕಾರಣವೂ ಇದೆ. ಭಾರತ ಬಿಟ್ಟು ಬೇರೆ ಮಾರ್ಕೆಟ್ಗೆ ಹೋದ್ರೆ ಪ್ರತಿ ಕೆಜಿ ಅಕ್ಕಿಗೆ 10 ರಿಂದ 25 ರೂಪಾಯಿ ಹೆಚ್ಚಿಗೆ ಪೇ ಮಾಡಬೇಕಾಗತ್ತೆ. ಭಾರತದ ಅಕ್ಕಿಗೆ ರೇಟ್ ಕಡಿಮೆ, ಸಾಗಾಣೆ ವೆಚ್ಚವೂ ಕೂಡ ತುಂಬಾ ಬರಲ್ಲ. ಅಷ್ಟೇ ಇಲ್ಲ, ಹಿಂದೆ ಭಾರತ ತುಂಬಾ ಡಿಸ್ಕೌಂಟ್ ರೇಟ್ ಅಲ್ಲಿ ಬಾಂಗ್ಲಾದೇಶಕ್ಕೆ ಅಕ್ಕಿ ಸಪ್ಲೈ ಮಾಡ್ತಾ ಇತ್ತು. ಇಂದಿನ ಸ್ಥಿತಿಯಲ್ಲಿ ಮತಾಂಧ ನಮಕ್ ಹರಾಮಿಗಳಿಗೆ ಭಾರತ ಅಕ್ಕಿ ಸಪ್ಲೈ ಮಾಡುತ್ತಾ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.